ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಿರ್ಮಾಪಕ ಬಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಗೌಡ ನಿನ್ನೆ ಸಾವನ್ನಪ್ಪಿದ್ದಾರೆ. ಇಂದು ಉಲ್ಲಾಸ್ ಗೌಡ ಅವರ ಮೃತದೇಹವನ್ನ ಬೆಂಗಳೂರಿನ ನಿವಾಸಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ವಿಜಯನಗರದಲ್ಲಿರುವ ನಿವಾಸಕ್ಕೆ ಅವರ ಮೃತದೇಹವನ್ನ ತರಲಾಗುವುದು. ಮಧ್ಯಾಹ್ನ ಸುಮನಹಳ್ಳಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ನಿನ್ನೆ ಕೊಡಚಾದ್ರಿಗೆ ಟ್ರೆಕ್ಕಿಂಗ್ ಹೋಗಿದ್ದಾಗ ಹೃದಯಾಘಾತದಿಂದ ಉಲ್ಲಾಸ್ ಗೌಡ ಸಾವನ್ನಪ್ಪಿದ್ರು. ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ಉಲ್ಲಾಸ್ ಗೌಡ ಸಾವನ್ನಪ್ಪಿದ್ರು. ಖ್ಯಾತ ನಿರ್ಮಾಪಕ ಬಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಗೌಡ ಅವರು ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಇಂದು ಅವರ ಮೃತದೇಹವನ್ನ ವಿಜಯನಗರದಲ್ಲಿರುವ ಅವರ ನಿವಾಸಕ್ಕೆ ತರಲಾಗುವುದು. ಮಧ್ಯಾಹ್ನದ ವೇಳೆಗೆ ಬೆಂಗಳೂರಿನ ಸುಮ್ಮನಹಳ್ಳಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಯಾರೋ ಹೊರಟಿಲ್ಲ ಸರ್, ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡಿದ್ದಿತ್ತು. ಉಲ್ಲಾಸ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಹೇಳ್ತಿದ್ರು. ಸೊ ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದಿತ್ತು. ನಿನ್ನೆ ನೈಟ್ ಹೊರಟಿದ್ವಿ, ಬೆಳಗ್ಗೆ ರೀಚ್ ಆದ್ವಿ. ನಾವು ನಿನ್ನೆ ನೈಟು ರೀಚ್ ಆದ್ವಿ. ನಿನ್ನೆ ನೈಟ್ ಹೊರಟಿ ಬೆಳಗ್ಗೆ ರೀಚ್ ಆದ್ವಿ. ಬೆಳಗ್ಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ನಾವು ಕೊಡ್ಸದ್ರಿಗೆ ಅಂತ ಮೇಲೆ ಜೀಪಲ್ಲಿ ಹೋದ್ವಿ. ಜೀಪಲ್ಲಿ ಹೋಗ್ಬಿಟ್ಟು ರಿಟರ್ನ್ ಟ್ರೆಕ್ಕಿಂಗ್ ಮುಗಿಸಿ ಕೆಳಗೆ ಬಂದಿದ್ವಿ. ಇನ್ನೇನು ಜೀಪ್ ಹತ್ರ ಇದ್ವಿ. ಇಮಿಡಿಯೇಟ್ ಸುಸ್ತಾಗ್ತಿದೆ ಅಂತ ಕೂತ್ಕೊಂಡು ಹಾಗೆ ಕೊಲಾಪ್ಸ್ ಆದ. ಇಮಿಡಿಯೇಟಾಗಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಬರೋ ಅಷ್ಟರಲ್ಲಿ ಡಾಕ್ಟ್ರ್ ಈ ಥರ ಇಲ್ಲ ತೀರ್ಕೊಂಡಿದ್ದಾರೆ ಅಂತ. ಸರ್ವಜ್ಞ ಪೀಠಕ್ಕೆ ಹೋಗಿ ವಾಪಸ್ ಬರ್ತೀವಿ. ಇವತ್ತು ರಿಟರ್ನ್ ವಾಪಸ್ ಹೋಗೋರಿದ್ರ ನೀವು ಹೇಗೆ? ರಿಟರ್ನ್ ಆಗ್ಬಿಟ್ಟಿದ್ವಿ, ನಾವು ಆಲ್ರೆಡಿ ಕೆಳಗಿದ್ವಿ. ನೀವು ಅವ್ರ ಸ್ನೇಹಿತರೆ ಸರ್ ಅಥವಾ ಪ್ಯಾಕೇಜ್ ಟ್ರಿಪ್ಪಲ್ಲಿ ಬಂದಿರಿ? ಇಲ್ಲ ನಾವು ಸ್ನೇಹಿತರೆ. ನಾನು ಉಲ್ಲಾಸ್ ಇಬ್ಬರು ಜೊತೆಲೆ ಬಂದಿದ್ದು. ಪ್ಯಾಕೇಜಲ್ಲಿ ನಾವು ಇಬ್ಬರು ಒಟ್ಟಿಗೆ ಬುಕ್ ಮಾಡ್ಕೊಂಡೇ ಬಂದಿದ್ದು. ಸರ್ವಜ್ಞ ಪೀಠ ನೋಡ್ಕೊಂಡು ಕೆಳಗೆ ಬಂದಾಗ ಹೌದು. ಏನು ಅನಿಸ್ತು ಸಡನ್ ಆಗಿ ಹೊರ್ಕೊಂಡ್ರು? ಸರ್ ನಾನು ನನಗೆ ಫಸ್ಟ್ ಅಂದ್ಕೊಂಡಾಗ ಮೇ ಬಿ ಡಿಹೈಡ್ರೇಷನ್ ಆಗಿ ಸುಸ್ತಾಗಿರ್ಬೋದು ಅಂತ ನಾವು ಇಮಿಡಿಯೇಟ್ ನೀರು ಹೊಡೆದೆ. ಬಟ್ ಇಮಿಡಿಯೇಟ್ ನನಗೆ ಗೊತ್ತಾಯ್ತು ಆ್ಯಕ್ಚುಲಿ ರೆಸ್ಪಾಂಡ್ ಮಾಡಲ್ಲ ಅಂತ. ಸ್ನೇಹಿತರು ಯಾರೋ ಹೊರಟಿಲ್ಲ ಸರ್, ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡಿದ್ದಿತ್ತು. ಉಲ್ಲಾಸ ಟ್ರೆಕ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ನೀಡುತ್ತಾ ಹೋಗ್ತಾರೆ. ಯಶೋಧ, ಇನ್ನು ಬಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಗೌಡ ಅವರು ನಿನ್ನೆ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹವನ್ನ ಇಂದು ಅವರ ನಿವಾಸಕ್ಕೆ ರವಾನಿಸಲಾಗುತ್ತೆ, ಶಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಷ್ಟು ಗಂಟೆಗೆ ರವಾನಿಸಲಾಗುತ್ತೆ, ಹಾಗೆ ಅವರ ಅಂತ್ಯಕ್ರಿಯೆಯನ್ನ ಎಷ್ಟು ಗಂಟೆಗೆ ನೆರವೇರಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಏನಾದರೂ ಇದೆಯಾ? ಎಸ್ ಸನ್ನಿಧಿ, ಖ್ಯಾತ ನಿರ್ಮಾಪಕ ಭಾಮಾ ಹರೀಶ್ ಅವರ ಪುತ್ರ ಉಲ್ಲಾಸ್ ಅವರು ಶಿವಮೊಗ್ಗಕ್ಕೆ ಟ್ರೆಕ್ಕಿಂಗ್ ತೆರಳಿದ್ದ ವೇಳೆ ಅವರು ಹೃದಯಾಘಾತಕ್ಕೆ ಒಳಗಾಗಿ ನಿನ್ನೆ ವಿಧಿವಶರಾಗಿದ್ದಾರೆ. ನಿನ್ನೆ ಬೆಳಗಿನ ಅಂದ್ರೆ 11 ಗಂಟೆಯ ಆಸುಪಾಸಿಗೆ ಅವರು ವಿಧಿವಶರಾಗಿರುವಂತದ್ದು. ನಿನ್ನೆ ರಾತ್ರಿಯ ವೇಳೆಗೆ ಇಲ್ಲಿಂದ 3 ಗಂಟೆಗೆ ಅವರ ಕುಟುಂಬಸ್ಥರು ಅಲ್ಲಿ ಹೋಗಿ ಸಿಗ್ನೇಚರ್ ಮಾಡ್ಬೇಕಿತ್ತು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ತಡ ಆದ ಹಿನ್ನೆಲೆ ನಿನ್ನೆ ರಾತ್ರಿ ಅವ್ರಿಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ. ಈಗ ಬೆಳಗಿನ ಜಾವದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಜಸ್ಟ್ ಈಗ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇನ್ನು ಮಧ್ಯಾಹ್ನ 1 ಗಂಟೆಯ ಒಳಗೆ ಪಾರ್ಥಿವ ಶರೀರ ಬೆಂಗಳೂರಿನ ಅವರ ವಿಜಯನಗರದ ನಿವಾಸಕ್ಕೆ ತರಲಾಗುತ್ತೆ. ಅಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ನಂತರದಲ್ಲಿ ಸುಮನಹಳ್ಳಿ ಚಿತಾಗಾರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಸುನಿಧಿ, ಧನ್ಯವಾದಗಳು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ನಿನ್ನೆ ಕೊಡಚಾದ್ರಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ಅಂತ ಹೇಳಿ ಹೋದಂಥ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದಂಥದ್ದು ಉಲ್ಲಾಸ್ ಗೌಡ ಅವರು. ಅವರನ್ನು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯುವಂಥ ಪ್ರಯತ್ನ ಕೂಡ ಆಯಿತು. ಆದರೆ ದಾರಿ ಮಧ್ಯದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಹಾಗಾಗಿ ಸದ್ಯ ಕುಟುಂಬಸ್ಥರಲ್ಲಿ ಈ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಈ ರೀತಿಯಾಗಿ ಟ್ರೆಕ್ಕಿಂಗ್ ಅಂತ ಹೋದ ಮಗ ವಾಪಸ್ ಬರದೇ ಇದ್ದಕ್ಕೆ ಪೋಷಕರಲ್ಲೂ ಕೂಡ ಇದು ಭಾರಿ ಆತಂಕಕ್ಕೆ ಕಾರಣವಾಗಿರುವಂಥದ್ದು. ನಿನ್ನೆ ಟ್ರೆಕ್ಕಿಂಗ್ಗೆ ಹೋದಂಥ ವೇಳೆ ಹೃದಯಾಘಾತ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಬಂದಿರುವಂಥದ್ದು. ಹಾಗಾಗಿ ಇಂದು ಅವರ ಮೃತದೇಹವನ್ನ ಮನೆಗೆ ಶಿಫ್ಟ್ ಮಾಡಲಾಗುತ್ತೆ. ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಇಂದು ಬೆಳಗ್ಗೆ ಅವರ ಪೋಸ್ಟ್ ಮಾರ್ಟಮ್ ಆಗಿರುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂಥದ್ದು. ಪೋಸ್ಟ್ ಮಾರ್ಟಮ್ ಬಳಿಕ ಈಗ ಬೆಂಗಳೂರಿನ ತರ್ತಾ ಇರುವಂಥದ್ದು. ಬೆಂಗಳೂರಿನ ಅವರ ನಿವಾಸದಲ್ಲಿ ಅವರ ಮೃತದೇಹವನ್ನು ಅಂತಿಮ ದರ್ಶನಕ್ಕೆ ಇರಿಸಲಾಗುತ್ತೆ. ಅದಾದ ಬಳಿಕ ಸುಮ್ಮನಹಳ್ಳಿಯಲ್ಲಿ ಅಂತಿಮ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕುಟುಂಬಸ್ಥರು ಮಾಡಿಕೊಂಡಿರ್ತಾರೆ. ಈಗ ಸದ್ಯ ಕುಟುಂಬಸ್ಥರಲ್ಲಿ ಈ ಒಂದು ಬೇಸರ ಉಂಟು ಮಾಡಿರುವಂಥದ್ದು, ಅವರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಈ ರೀತಿಯಾಗಿ ಟ್ರೆಕ್ಕಿಂಗ್ಗೆ
ಟ್ರಿಪ್ಗೆ ಅಂತ ಹೋದ ಮಗ ವಾಪಸ್ ಬರದೇ ಇದ್ದಕ್ಕೆ ಪೋಷಕರು ಈಗ ಭಾರಿ ಬೇಸರದಲ್ಲಿ ಇರುವಂಥದ್ದು. ಈ ರೀತಿಯಾಗಿ ಪುತ್ರನನ್ನು ಕಳೆದುಕೊಂಡ ಪೋಷಕರಲ್ಲಿ ಇದೊಂದು ಆತಂಕ ಇರುವಂಥದ್ದು.